ಎಲ್ಲರಿಗೂ ನಮಸ್ಕಾರ. ನಿಮಗೆ ಯಾವತ್ತಾದರೂ ಈ ರೀತಿ ಅನಿಸಿದೆಯಾ? ನಾನು ಇನ್ನೂ ದೊಡ್ಡ ಕೆಲಸಗಳನ್ನು ಮಾಡಬಹುದಾ ಅಂತ. ಆದರೆ ಒಂದೊಂದು ಸಾರಿ ನಮ್ಮ ಮನಸ್ಸೇ ನಮಗೆ ಮುಳ್ಳಾಗಿರುತ್ತೆ. ಒಂದೊಂದು ಸತಿ ಏನಾಗುತ್ತೆ, ನಮ್ಮ ಮೇಲೆ ನಮಗೆ ನಂಬಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾದರೆ ಇವತ್ತು ಒಂದು ಸ್ಟೋರಿ ಮುಖಾಂತರ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸಿಂಹ ಮತ್ತು ಕುರಿ. ಒಂದಿನ ಏನಾಗುತ್ತೆ, ಪುಟ್ಟ ಸಿಂಹದ ಮರಿ ತನ್ನ ಒಂದು ಸಿಂಹದ ತಂಡನ ತಪ್ಪಿಸ್ಕೊಂಡು ಕುರಿಗಳ ಹಿಂಡು ಒಳಗೆ ಸೇರ್ಕೊಳ್ಳುತ್ತೆ. ಕುರಿಗಳ ಹಿಂಡು ಒಳಗೆ ಸೇರ್ಕೊಂಡಾಗ ಏನಾಗುತ್ತಂದ್ರೆ, ಕುರಿ ಥರನೇ ಅದು ಯಾವ ರೀತಿ ಇರುತ್ತೆ, ಕುರಿಗಳ ಮಗು ಹೇಗಿರುತ್ತೆ ಅದೇ ರೀತಿ ಅವುಗಳ ಜೊತೆ ದಿನದಿಂದ ದಿನಕ್ಕೆ ಬೆರೀತಾ ಕುರಿ ಏನು ಮಾಡುತ್ತೆ, ಸಿಂಹ ಏನು ಮಾಡುತ್ತೆ, ಆ ಕುರಿಗಳ ಜೊತೆನೇ ಹುಲ್ಲು ತಿನ್ನೋದು, ಅವು ಹೇಗೆ ಒದರ್ತವೆ ಆ ರೀತಿಯಾಗಿ ಒದರೋದು, ಅದ್ರ ಜೊತೆಗೇನೆ ಪ್ರತಿಯೊಂದು ತೋಳುಗಳು ಯಾವಾಗ ಬರ್ತವೆ ಅದರಿಂದನೇ ಓಡಿ ಹೋಗೋದು, ಕುರಿಗಳು ಹೇಗೆ ಓಡಿ ಹೋಗ್ತವೆ ಆ ರೀತಿಯಾಗಿ ಓಡಿ ಹೋಗೋದೆಲ್ಲ ಮಾಡ್ತಾ ಇರುತ್ತೆ. ಒಂದಿನ ಏನಾಗತ್ತಂದ್ರೆ, ಕಾಡಿನ ರಾಜ ಸಿಂಹ ಏನು ಮಾಡುತ್ತೆ, ಈ ಕುರಿಗಳ ಹಿಂಡಲ್ಲಿ ಆ ಒಂದು ವಿಚಿತ್ರ ದೃಶ್ಯನ ನೋಡುತ್ತೆ. ಇದ್ಯಾಕೆ ಇಲ್ಲಿ ಬಂದು ಸೇರ್ಕೊಂತು, ಏನಾಯ್ತು ಇದಕ್ಕೆ ಅಂತ ನೋಡಿ ಒಂದಿನ ಏನು ಮಾಡುತ್ತಂದ್ರೆ, ಆ ಒಂದು ಕಾಡಿನ ರಾಜ ಸಿಂಹ ಏನು ಮಾಡುತ್ತೆ, ಆ ಮರಿ ಸಿಂಹನ ಹಿಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ ಅಂದರೆ, ಭಯ ಪಟ್ಬಿಟ್ಟು ನಾನೇನು ಮಾಡೋಕೆ ಹೋಗಬೇಡ, ದಯವಿಟ್ಟು ನಾನು ಬಿಟ್ಬಿಡು, ನಾನು ತಿನ್ನೋಕೆ ಹೋಗ್ಬೇಡ ಅಂತ ಹೇಳುತ್ತೆ. ಅದಕ್ಕೆ ಸಿಂಹ ಹೇಳುತ್ತೆ, ಸಿಂಹಗೆ ಆಶ್ಚರ್ಯ ಆಗತ್ತೆ. ಅದಕ್ಕೆ ನೀನು ಕುರಿ ಅಲ್ಲ ಕಣೋ, ಯಾಕೆ ಎಷ್ಟೊಂದು ಹೆದರ್ಕೋತಿದೀಯಾ, ನೀನು ಸಿಂಹ ಅಂತ ಹೇಳ್ತಿ. ಇಲ್ಲ, ನಾನು ಕುರಿ ಅಂತ ಹೇಳಿದಾಗ ಯಾವಾಗಲೂ ಕುರಿಗಳ ಜೊತೆಗೇ ನಾನು ಬದುಕೋದು. ಆಗ ಸಿಂಹ ಹೇಳುತ್ತೆ, ಹತ್ತಿರದಲ್ಲಿ ಒಂದು ಬಾವಿ ಇರುತ್ತೆ, ಆ ಬಾವಿ ಹತ್ರ ಕರ್ಕೊಂಡು ಹೋಗಿ ಏನು ಮಾಡುತ್ತೆ, ನೀರಲ್ಲಿ ನಿನ್ನ ಮುಖ ನೋಡು ಅಂತ ಹೇಳುತ್ತೆ. ನೀರಲ್ಲಿ ಮುಖ ನೋಡು ಅಂದ ತಕ್ಷಣ ಸೇಮ್ ಆ ಸಿಂಹ ಆಮೇಲೆ ಆ ಮರಿ ಸಿಂಹ ಎರಡೂ ಮುಖ ಸೇಮ್ ಹೋಲಿಕೆ ಆಗುತ್ತೆ. ಅವಾಗ ಅದು ಹೇಳುತ್ತೆ, ಹೌದು, ನನಗೆ ಈ ಸಿಂಹಕ್ಕೂ ನನಗೂ ಏನು ಭೇದ ಭಾವ ಇಲ್ಲ ಅಂತ ಹೇಳಿದಾಗ ದೊಡ್ಡ ಸಿಂಹ ಏನು ಹೇಳುತ್ತೆ, ನಂತರ ಗರ್ಜನೆ ಮಾಡು ಅಂತ ಹೇಳ್ಬಿಟ್ಟು ಒಂದು ಸಾರಿ ಗರ್ಜನೆ ಮಾಡಿ ತೋರಿಸುತ್ತೆ. ಗರ್ಜನೆ ಮಾಡಿದ ತಕ್ಷಣ ಸ್ಟಾರ್ಟಿಂಗ್ ಏನು ಮಾಡುತ್ತೆ, ಒಂದು ಸ್ವಲ್ಪ ಸಣ್ಣ ಶಬ್ದದಲ್ಲಿ ಏನು ಮಾಡುತ್ತೆ, ಮರಿ ಗರ್ಜನೆ ಮಾಡುತ್ತೆ, ಸ್ವಲ್ಪ ಕೇಳಿಸುತ್ತೆ. ಅದಾದಮೇಲೆ ತಿರ್ಗಾ ಮತ್ತೆ ಟ್ರೈ ಮಾಡುತ್ತೆ, ದೊಡ್ಡದಾಗಿ ಗರ್ಜನೆ ಬರುತ್ತೆ. ಅಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳಿಗೂ ಶಬ್ದ ಕೇಳಬೇಕು, ಆ ರೀತಿಯಾಗಿ ಒದರೋಕ್ಕೆ ಶುರು ಮಾಡುತ್ತೆ ಯಾವುದು, ಸಿಂಹ. ಅದಕ್ಕೆ ಹುಟ್ಟಿದಾಗಿಂದನೇ ಅದರ ಸಿಂಹ ಆಗಿತ್ತು ಯಾವುದು, ಮರಿ. ಅದಕ್ಕೆ ನಮ್ಮ ಮಕ್ಕಳು ದೊಡ್ಡವರ ಜೀವನವೂ ಒಂಥರ ಇದೇ ಥರ ಇರುತ್ತೆ. ಕೆಲವರು ಹೇಳ್ತಾರೆ, ನಿನ್ನಿಂದ ಏನೂ ಆಗಂಗಿಲ್ಲ, ಮಕ್ಕಳಿಗೆ ಹೇಳ್ತಕ್ಕಂಥ ಮಾತುಗಳು, ನಿನ್ನಿಂದ ಏನೂ ಆಗೋದಿಲ್ಲ, ನೀನು ಬುದ್ಧಿವಂತನಲ್ಲ, ಬೇರೆಯವರು ನಿನಗಿಂತ ಉತ್ತಮ, ಅಂದರೆ ಬೇರೆಯವ್ರಿಗೆ ನಾವು ಕಂಪೇರ್ ಮಾಡ್ತೀವಿ. ಈ ರೀತಿಯಾದಂಥ ಮಾತುಗಳನ್ನು ಕೇಳಿ ಮಕ್ಕಳು ಏನು ಮಾಡ್ತವೆ, ಅದನ್ನೇ ನಂಬಕ್ಕೆ ಶುರು ಮಾಡ್ತವೆ. ಆದರೆ ಸತ್ಯ ಯಾವುದು, ಪ್ರತಿಯೊಬ್ಬ ಮಗುವಿನಲ್ಲೂ ಅಪಾರವಾದಂಥ ಒಂದು ಶಕ್ತಿ, ಧೈರ್ಯ, ಬುದ್ಧಿವಂತಿಕೆ, ಮಹತ್ವ ಅಂತಕ್ಕಂಥದ್ದು ಅಡಗಿರುತ್ತೆ. ಒಳ್ಳೆಯ ಕಥೆಗಳು, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಗುರುಗಳು ನಮ್ಮ ಒಳಗಿನ ಒಂದು ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿನ ಜಾಗೃತಿಗೊಳಿಸುತ್ತಾರೆ. ಇಂದಿನ ಪ್ರಶ್ನೆ, ನಾವು ಸಿಂಹ ಆಗಿರಬೇಕಾ, ಸಿಂಹದ ಥರ ಬದುಕ್ತಿರುವ ಅಥವಾ ಕುರಿ ಥರ ಬದುಕ್ತಾ ಇದ್ದೀವ ಅಂತಕ್ಕಂಥದ್ದು ಇವತ್ತಿನ ಒಂದು ಪ್ರಶ್ನೆ. ಇಂಥ ಜೀವನ ಬದಲಾವಣೆ ಆಗಬೇಕು ಅಂತಂದರೆ ಕಥೆಗಳಿಗಾಗಿ ನೋಡಿ, ಕಥಾಶಕ್ತಿ ದ ಪವರ್ ಆಫ್ ಸ್ಟೋರೀಸ್ ಅನ್ನೋ ಒಂದು ಪೇಜ್ ಇದೆ, ಆ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ.